ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, 2025 ಮುಗಿಯುತ್ತಾ ಬಂದಿದೆ. ಆದರೆ 2026ರ ಆರಂಭ ಹೇಗಿರಬಹುದು ಎಂದು ನೀವು ಊಹಿಸಿದ್ದೀರಾ? ನಾವು ಇಲ್ಲಿಯವರೆಗೂ ನೋಡಿದ ಯುದ್ಧಗಳು, ಸಾಂಕ್ರಾಮಿಕ ರೋಗಗಳು ಕೇವಲ ಟ್ರೈಲರ್ ಮಾತ್ರ ಅಂತೆ. ಮುಂಬರುವ 2026ರಲ್ಲಿ ಇಡೀ ಜಗತ್ತೇ ಸ್ತಬ್ಧವಾಗುವಂತಹ ಘಟನೆಗಳು ನಡೆಯಲಿವೆ ಎಂದು 400 ವರ್ಷಗಳ ಹಿಂದೆಯ ಕಾಲಜ್ಞಾನದಲ್ಲಿ ಬರೆಯಲಾಗಿದೆ ಎಂದರೆ ನೀವು ನಂಬುತ್ತೀರಾ? ಕೇವಲ ಒಂದೇ ಒಂದು ತಿಂಗಳಲ್ಲಿ ಮಗು ಮಾತನಾಡಲು ಸಾಧ್ಯವೇ? ಆಕಾಶದಲ್ಲಿ ಒಂದಲ್ಲ 2 ಸೂರ್ಯರು ಕಾಣಿಸಿಕೊಳ್ಳುತ್ತಾರೆಯೇ? ಇಂಟರ್ನೆಟ್ ಜಗತ್ತು ಸಂಪೂರ್ಣ ಬ್ಲಾಕ್ಔಟ್ ಆಗಲಿದೆಯೇ? ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಯವರ 2026ರ ಬಗ್ಗೆ ಬರೆದಿಟ್ಟಿರುವ ಮೈ ನಡುಗಿಸುವ ಸತ್ಯಗಳನ್ನ ತಿಳಿಯೋಣ. ಎಲ್ಲಿಯೂ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಕೊನೆಯಲ್ಲಿ ಕಲ್ಕಿ ಅವತಾರದ ಬಗ್ಗೆ ಇರುವ ಆ ಒಂದು ಸುಳಿವು ನಿಮ್ಮ ನಿದ್ದೆಗೆಡಿಸಬಹುದು. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಸುಮಾರು 400 ವರ್ಷಗಳ ಹಿಂದೆ ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಅವತಾರವೆಂದೇ ನಂಬಲಾದ ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ 17ನೇ ವಯಸ್ಸಿನಲ್ಲಿಯೇ ದಿವ್ಯ ದೃಷ್ಟಿಯಿಂದ ಭವಿಷ್ಯವನ್ನ ನುಡಿದಿದ್ದರು. ಬನಗಾನಪಾಲಿಯಲ್ಲಿ ಹುಣಸೆ ಮರದ ಕೆಳಗೆ ಅವರು ಊತು ಹಾಕಿದ ಆ ಕಾಲಜ್ಞಾನದ ರಹಸ್ಯ ಇಂದಿಗೂ ನಿಗೂಢವಾಗಿ ಉಳಿದಿದೆ. ಆದರೆ ಸ್ನೇಹಿತರೆ, ಅವರು ಅಂದು ಹೇಳಿದ ಎಷ್ಟೋ ಮಾತುಗಳು ಕಣ್ಣ ಮುಂದೆ ನಿಜವಾಗಿವೆ ಎಂದು ನಿಮಗೆ ಗೊತ್ತಾ? ವಿದೇಶಿಯರು ಭಾರತವನ್ನ ಆಳುತ್ತಾರೆ ಎಂದು ಅವರು ಹೇಳಿದಂತೆ ಬ್ರಿಟಿಷರು ಬಂದು ಹೋದರು. ಜನಸಂಖ್ಯೆ ಮಿತಿ ಮೀರುತ್ತದೆ ಎಂದರು. ಅದು ನಿಜವಾಯಿತು. ಅದಕ್ಕಿಂತ ರೋಚಕ ಸಂಗತಿ ಏನೆಂದರೆ, ಮನುಷ್ಯ ಚಿತ್ರ ವಿಚಿತ್ರ ಯಂತ್ರಗಳನ್ನ ಕಂಡುಹಿಡಿಯುತ್ತಾನೆ, ಆದರೆ ಸಾವು ಮತ್ತು ಹುಟ್ಟನ್ನ ನಿಯಂತ್ರಿಸುವ ಯಂತ್ರವನ್ನ ಮಾತ್ರ ಎಂದಿಗೂ ಕಂಡುಹಿಡಿಯಲು ಸಾಧ್ಯವಿಲ್ಲ ಎಂದರು. ಅದು ಕೂಡ ಹಾಗೇ ಆಯಿತು. ಇವತ್ತು ಎಷ್ಟೇ ಟೆಕ್ನಾಲಜಿ ಬಂದರೂ ಸಾವನ್ನ ಗೆಲ್ಲಲು ಮನುಷ್ಯನಿಂದ ಆಗಿಲ್ಲ ಅಲ್ವಾ? ಇದು ಸ್ವಾಮಿಗಳ ಕಾಲಜ್ಞಾನದ ಶಕ್ತಿ. ಆದರೆ ಅಸಲಿ ಆಟ ಶುರುವಾಗುವುದೇ ಇಲ್ಲಿಂದ. ಸ್ನೇಹಿತರೆ, ನಾವು ಕೊರೋನಾ ನೋಡಿ ಭಯಪಟ್ಟೆವು, ಆದರೆ ಸ್ವಾಮೀಜಿಗಳ ಪ್ರಕಾರ ಅದಕ್ಕಿಂತಲೂ ಭಯಾನಕವಾದದ್ದು ಇನ್ನೂ ಕಾದಿದೆ. ಮುಂದಿನ ದಿನಗಳಲ್ಲಿ ವೈದ್ಯರಿಗೂ ಅರ್ಥವಾಗದ ವಿಚಿತ್ರ ರೋಗಗಳು ಬಂದು ಜನ ಅಕ್ಕಿಗಳಂತೆ ಸಾಯುತ್ತಾರಂತೆ. ಒಂದು ಸಣ್ಣ ಇರುವೆ ಅಥವಾ ಕೀಟ ಮನುಷ್ಯನ ಪ್ರಾಣ ತೆಗೆಯಬಲ್ಲದು ಎಂದು ನೀವು ಎಂದಾದರೂ ಅಂದುಕೊಂಡಿದ್ದೀರಾ? ಹೌದು, ಕಾಲಜ್ಞಾನದ ಪ್ರಕಾರ ಒಂದು ಸಣ್ಣ ಕೀಟದ ಕಡಿತ ವಿಷವಾಗಿ ಬದಲಾಗುತ್ತದೆ. ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ಸ್ಕ್ರಬ್ ಟೈಪಸ್ ಎಂಬ ಕೀಟದಿಂದ ಹರಡುವ ರೋಗ ಹೆಚ್ಚಾಗಿರುತ್ತಿರುವುದು ಇದಕ್ಕೆ ಸಾಕ್ಷಿಯೇ ಎಂಬ ಭಯ ಶುರುವಾಗಿದೆ. ಇನ್ನು ಸಮಾಜದ ಸ್ಥಿತಿ ಹೇಗಿರಲಿದೆ ಅಂತ ಗೊತ್ತಾ? ಸ್ತ್ರೀಯರು ತಮ್ಮ ಲೈಂಗಿಕ ಸುಖಕ್ಕಾಗಿ ಗಂಡ ಮಕ್ಕಳನ್ನೇ ಕೊಲ್ಲುವಷ್ಟು ಕ್ರೂರಿಗಳಾಗುತ್ತಾರೆ ಎಂದು ಕಾಲಜ್ಞಾನ ಹೇಳುತ್ತದೆ. ಇತ್ತೀಚಿನ ಕ್ರೈಮ್ ಸುದ್ದಿಗಳನ್ನ ನೋಡಿದರೆ ಇದು ಈಗಾಗಲೇ ಶುರುವಾಗಿದೆ ಅನಿಸುತ್ತಲ್ಲವೇ? ಪುರುಷರು ಕೂಡ ಟ್ರಾನ್ಸ್ಜೆಂಡರ್ ಗಳನ್ನ ಮದುವೆಯಾಗುತ್ತಾರೆ. ಜನಸಂಖ್ಯೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದು ಕಲಿಯುಗ ಅಂತ್ಯದ ಮುನ್ಸೂಚನೆಯೇ? ಸ್ನೇಹಿತರೆ, 2025ರ ಮಧ್ಯದಲ್ಲಿ ಸಮುದ್ರದಿಂದ ವಿಚಿತ್ರ ಜೀವಿಗಳು ಹೊರಬರುತ್ತವೆ ಎಂದು ಹೇಳಲಾಗಿತ್ತು. ಅದೇ ರೀತಿ ಡೂಮ್ಸ್ ಡೇ ಮೀನು ಕಾಣಿಸಿಕೊಂಡು ಎಲ್ಲರನ್ನ ಬೆಚ್ಚಿ ಬೀಳಿಸಿದ್ದು ನಿಮಗೆ ನೆನಪಿರಬಹುದು. ಆದರೆ 2026ರಲ್ಲಿ ಏನಾಗಲಿದೆ? ಆಕಾಶದಲ್ಲಿ ಒಂದೇ ಸಮಯದಲ್ಲಿ 2 ಸೂರ್ಯರು ಕಾಣಿಸಿದರೆ ಏನಾಗಬಹುದು? ಒಮ್ಮೆ ಊಹಿಸಿ ನೋಡಿ. ಕಾಲಜ್ಞಾನದ ಪ್ರಕಾರ ಆಕಾಶದಲ್ಲಿ ವಿಚಿತ್ರ ಬದಲಾವಣೆಗಳು ನಡೆಯಲಿವೆ. 2 ಸೂರ್ಯರು ಗೋಚರಿಸುವ ಸಾಧ್ಯತೆ ಇದೆ. ಇದು ನಡೆದ ಕೆಲವೇ ದಿನಗಳಲ್ಲಿ ಊಹಿಸಲಾಗದ ಅನಾಹುತಗಳು ಸಂಭವಿಸುತ್ತದಂತೆಯೇ. ಜಪಾನ್ನಲ್ಲಿ 9.5 ತೀವ್ರತೆಯ ಭೂಕಂಪ, ಆಂಧ್ರದ ಕರಾವಳಿಯಲ್ಲಿ ಸುನಾಮಿ ಮತ್ತು ವರ್ಷದ ಕೊನೆಯಲ್ಲಿ ಜ್ವಾಲಾಮುಖಿಗಳು ಸ್ಫೋಟಗೊಂಡು ಆಕಾಶವೇ ಕತ್ತಲೆಯಾಗಲಿದೆಯಂತೆ. ಅಷ್ಟೇ ಅಲ್ಲ, ಕಾಡಿನ ಪ್ರಾಣಿಗಳು ನಾಡಿಗೆ ಬಂದು ಮನುಷ್ಯರನ್ನ ಬೇಟೆಯಾಡುತ್ತವೆ. ಈಗಾಗಲೇ ಚಿರತೆ, ಹುಲಿಗಳು ಸಿಟಿಗಳಲ್ಲಿ ಓಡಾಡುತ್ತಿರುವುದನ್ನ ನಾವು ನೋಡಿದ್ದೇವೆ. ಇದ್ದಕ್ಕಿದ್ದಂತೆ ಸೌರ ಜ್ವಾಲೆಗಳು ಅಪ್ಪಳಿಸಿ ಇಡೀ ಪ್ರಪಂಚವೇ ಇಂಟರ್ನೆಟ್ ವ್ಯವಸ್ಥೆಯನ್ನ ಬ್ಲಾಕ್ಔಟ್ ಮಾಡಬಹುದು. ಇಂಟರ್ನೆಟ್ ಇಲ್ಲದ ಜಗತ್ತನ್ನ ಒಮ್ಮೆ ಕಲ್ಪಿಸಿಕೊಳ್ಳಿ. ಸ್ನೇಹಿತರೆ, ಇಷ್ಟೆಲ್ಲ ವಿನಾಶದ ಮಧ್ಯೆ ದೇವರ ಅಸ್ತಿತ್ವದ ಬಗ್ಗೆಯೂ ಒಂದು ಅದ್ಭುತವಾದ ಭವಿಷ್ಯವಾಣಿ ಇದೆ. ಕಾಶಿಯಲ್ಲಿ ಗಂಗೆ ಕಣ್ಮರೆಯಾಗುವುದು ಮತ್ತು ದೇವರ ವಿಗ್ರಹಗಳು ಬೆವರುವುದು ಅಥವಾ ಕಣ್ಣೀರು ಸುರಿಸುವ ಪವಾಡಗಳು ನಡೆಯುತ್ತದೆ ಎಂದಿದ್ದರು. ಇತ್ತೀಚೆಗೆ
ನಾವು ನೋಡುತ್ತಿರುವ ದೇವಸ್ಥಾನಗಳ ಪವಾಡಗಳು ಇದನ್ನೇ ಸೂಚಿಸುತ್ತಿವೆಯಲ್ಲವೇ? ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ವಿಷ್ಣುವಿನ ಅಂತಿಮ ಅವತಾರ ಕಲ್ಕಿಯ ಆಗಮನ. ಹೌದು, ಹುಟ್ಟಿದ ಒಂದೇ ತಿಂಗಳಿಗೆ ಮಾತನಾಡುವ ಮಗುವನ್ನ ನೀವು ಎಲ್ಲಾದರೂ ನೋಡಿದ್ದೀರಾ? ಶ್ರೀ ಕಾಳಹಸ್ತಿಯ ಬಳಿ ಸುಮಾರು 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಕಲ್ಕಿ ಅವತಾರವಾದ ಜನನವಾಗಲಿದೆಯಂತೆ. ಆ ಮಗು ಹುಟ್ಟಿದ 30 ದಿನಗಳಲ್ಲೇ ಮಾತನಾಡುತ್ತದೆ ಮತ್ತು ಆ ಮಗುವಿನ ಹಣೆಯ ಮೇಲೆ ಕುದುರೆಯ ಗುರುತು ಇರುತ್ತದೆ ಎಂದು ಕಾಲಜ್ಞಾನ ಸ್ಪಷ್ಟವಾಗಿ ಹೇಳಿದೆ. ಈ ಕಲ್ಕಿ ಅವತಾರವೇ ದುಷ್ಟ ಸಂಹಾರ ಮಾಡಿ ಧರ್ಮವನ್ನ ಉಳಿಸುವುದು. 2026ರಲ್ಲಿ ಈ ಸೂಚನೆ ಸಿಗುವ ಸಾಧ್ಯತೆ ದಟ್ಟವಾಗಿದೆಯಂತೆ. ಸ್ನೇಹಿತರೆ, 2026 ಕೇವಲ ಆರಂಭವಷ್ಟೇ. ಬ್ರಹ್ಮೇಂದ್ರ ಕಾಲಜ್ಞಾನ 2046ರವರೆಗಿನ ಚಿತ್ರಣವನ್ನ ನೀಡಿದೆ. 2030ರಿಂದ 2040ರ ನಡುವೆ 2 ಧರ್ಮಗಳ ನಡುವೆ ನಡೆಯುವ ಮಹಾಯುದ್ಧದಲ್ಲಿ ಕೋಟ್ಯಾಂತರ ಜನರು ಪ್ರಾಣ ಬಿಡುತ್ತಾರೆ. ಅತ್ಯಂತ ಆಘಾತಕಾರಿ ವಿಷಯವೆಂದರೆ 2046ರಲ್ಲಿ ಸತತ 40 ದಿನಗಳ ಕಾಲ ಪವಿತ್ರ ಗಂಗಾ ನದಿಯಲ್ಲಿ ಒಂದು ಹನಿ ನೀರು ಇರುವುದಿಲ್ಲವಂತೆ. ಮಾಲಿನ್ಯ ಮತ್ತು ಪಾಪದ ಭಾರದಿಂದ ಗಂಗೆ ಬತ್ತಿ ಹೋಗುತ್ತಾಳೆ. ಫೆಬ್ರವರಿ 2041ರಲ್ಲಿ ಒಂದೇ ಬಾರಿಗೆ 7 ಕೋಟಿ ಜನರು ಸಾವನ್ನಪ್ಪುವ ಘೋರ ದುರಂತ ಸಂಭವಿಸಲಿದೆ ಎಂದು ಉಲ್ಲೇಖಿಸಲಾಗಿದೆ. ಅಂತಿಮವಾಗಿ ಸ್ವಾಮೀಜಿ ಹೇಳಿದ್ದು ಒಂದೇ: ನನ್ನನ್ನ ನಂಬಿದವರನ್ನ, ಧರ್ಮದಲ್ಲಿ ಇರುವವರನ್ನ ನಾನು ರಕ್ಷಿಸುತ್ತೇನೆ. ಅನೇಕ ಸುಳ್ಳು ಪ್ರವಾದಿಗಳು ತಾವೇ ಬ್ರಹ್ಮೇಂದ್ರ ಎಂದು ಹೇಳಿಕೊಂಡು ಬರುತ್ತಾರೆ, ಆದರೆ ಮೂರ್ಖರಾಗಬೇಡಿ ಎಂದು ಎಚ್ಚರಿಸಿದ್ದಾರೆ. ನಾವು ಮಾಡಬೇಕಾಗಿರುವುದು ಇಷ್ಟೇ: ಪ್ರಕೃತಿಯನ್ನ ಗೌರವಿಸುವುದು ಮತ್ತು ಧರ್ಮದ ದಾರಿಯಲ್ಲಿ ನಡೆಯುವುದು. ಸ್ನೇಹಿತರೆ, ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಈ ಕಾಲಜ್ಞಾನದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? 2026ರ ಬಗ್ಗೆ ನಿಮಗೆ ಭಯವಿದೆಯೇ? ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ಇಂತಹದ್ದೇ ರೋಚಕ ಮತ್ತು ನಿಗೂಢ ವಿಷಯಗಳನ್ನ ಪ್ರತಿದಿನ ತಿಳಿಯಲು ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಮ್ಮ ಖಡಕ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ಸ್ನೇಹಿತರೆ, ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ.